ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಸತ್ಯ ಏನು ಬೋರ್ಡ್ ಮುಂದೆ ನಿಂತ್ಕೊಂಡ್ಬಿಟ್ಟಿದ್ದೀರಿ? ಹೌದು, ಮುನಿರಾಜು ಮಿಲಿಟರಿ ಹೋಟ್ಲ್ ಅಂತ ದೇವನಹಳ್ಳಿನಲ್ಲಿ ಒನ್ ಆಫ್ ದ ಓಲ್ಡೆಸ್ಟ್ ಪ್ಲೇಸ್ ಇದು. ಸೊ ಕಲ್ ಬಿಲ್ಡಿಂಗ್ನಲ್ಲಿ ಒಂದು ವಿಂಟೇಜ್ ಬಿಲ್ಡಿಂಗ್ ಆಗಿತ್ತು, ಈಗ ರಿನೋವೇಟ್ ಮಾಡಿ ಹೊಸ ಅವತಾರ ಪಡ್ಕೊಂಡಿದೆ. ಸೊ ಲಾಸ್ಟ್ ಟೈಮ್ ಬಂದಿದ್ದಾಗ ನಾನು ಒಬ್ಬನೇ ಬಂದಿದ್ದೆ. ಸೊ ನಿನ್ಗೇನೇನು ನೋಡ್ತಾರೆ ಲಕ್ಷಣ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅದು ದೇವನಹಳ್ಳಿಯಲ್ಲಿ ಒಂದು ಹಳ್ಳಿ ಸೊಗಡು ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಬಸ್ ಸ್ಟಾಪ್ಗೂ ಹತ್ರ ಇದೆ, ಎಲ್ಲ ಜನಜಂಗುದ ಪ್ರದೇಶದಲ್ಲೇ ಇದೆ. ಹೌದು ಹೌದು, ಬಿಸಿಯೆಸ್ಟ್ ರೋಡ್ ಇದು ದೇವನಹಳ್ಳಿನಲ್ಲಿ. ಮತ್ತೆ ಇನ್ನೊಂದು ವಿಚಾರ ಏನು ಅಂದ್ರೆ, ಇಲ್ಲಿಗೆ ಶಿವಣ್ಣ, ಸುದೀಪ್ ಅವರೆಲ್ಲ ಇಲ್ಲಿಂದ ಊಟ ತರಿಸ್ಕೊಂಡು ಸಾಕಷ್ಟು ಬಾರಿ ಟೇಸ್ಟ್ ಮಾಡಿದ್ದಾರೆ ಅಂತ ನನಗೆ ಗೊತ್ತು. ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಓನರ್ ತಿಳಿಸ್ಕೊಟ್ಟಿದ್ರು. ಈಗಲೂ ಅವ್ರನ್ನ ಮಾತಾಡಿಸಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತೀವಿ ಈ ಜಾಗದ ಬಗ್ಗೆ, ಇದ್ರ ಹಿಸ್ಟ್ರಿ ಏನು ಎಲ್ಲ ಅಂತ. ಸೊ ತಡ ಮಾಡಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೌದು, ಏನು ಮಾಡಬೇಕು? ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾಲ್ಕು ವರ್ಷ ಹಿಂದೆ ನಮ್ಮ ಸತ್ಯನೇ ಬಂದು ಶೂಟ್ ಮಾಡ್ಕೊಂಡು ಹೋಗಿದ್ರು. ಈಗ ಹೊಸದಾಗಿ ರಿನೋವೇಟ್ ಮಾಡಿ ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿ ಮಾಡಿದ್ದಾರೆ. ರೋಡ್ ಸೈಡಲ್ಲೇ ಓನರ್ ಕೂಡ ನಮ್ಮ ಜೊತೆಲಿದ್ದಾರೆ. ಸರ್ ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ನನ್ನ ಹೆಸರು ಮಂಜುನಾಥ್. ಸರ್ ಹೇಳಿ ಸರ್ ನಿಮ್ಮ ಹೋಟೆಲ್ ಬಗ್ಗೆ. ಸರ್ ನಮ್ಮದು 1992 ನಮ್ಮ ತಂದೆಯವರು ಸ್ಟಾರ್ಟ್ ಮಾಡಿ ಸರ್. ತುಂಬ ಹಳೆಯ ಹೋಟ್ಲು. ನಾವು ರೀಸೆಂಟಾಗಿ 3 months ಬ್ಯಾಕ್ ಮತ್ತೆ ಇದೇ ಜಾಗದಲ್ಲೇ ಡೆಮಾಲಿಷ್ ಮಾಡಿ ಮತ್ತೆ ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ. 35 ಇಂದನೂ ಅದೇ ರೀತಿ ನಡ್ಕೊಂಡ್ಬರ್ತಾ ಇದೆ. ಮುಂಚೆನೂ ಸೌದೆ ಒಲೆನೇ, ಈಗಲೂ ಸೌದೆ ಒಲೆ. ಏನು ಸಿಸ್ಟಮ್ ಒಂದೇ ನಮ್ಮ ತಂದೆಯವ್ರು ಕಳಿಸ್ಕೊಟ್ಟಿದ್ರು ಅದೇ ರೀತಿ ನಾವು ನಡೆಸ್ಕೊಂಡ್ ಬರ್ತಾ ಇದ್ದೀವಿ. ಈಗ ಅದೇ ಏನೆಲ್ಲ ಸ್ಪೆಷಲ್ ನಿಮ್ಮ ಹೋಟೆಲ್? ಸರ್ ನಮ್ಮ ಸ್ಪೆಷಲ್ ಬಂದು ಮಟನ್ ಬಿರಿಯಾನಿ ಸರ್. ನಾಟಿ ಸ್ಟೈಲಲ್ಲಿ ಮಾಡ್ತೀವಿ. ಒಂದು ಫುಲ್ ಕುರಿ ಏನು ಬರುತ್ತೋ ಮಟನ್ಗೆ ಹಾಕ್ತೀವಿ. ಒಂದು ಗಂಡು ಕುರಿ ಪಟ್ಲಿ ಮರಿ ಅಂತಾರಲ್ಲ ಆ ಥರ ಮರಿ ಹಾಕ್ಬಿಡ್ತೀವಿ. ಫುಲ್ಲು ಸೌದೆ ಒಲೆಯಿಂದ ಮಾಡೋದು. ಎಲ್ಲ ಐಟಮ್ಸು 80% ಈಗಲೂ ಕೂಡ ಎಲ್ಲ ಸೌದೆ ಒಲೆಯಿಂದನೇ ಮಾಡೋದು. ಆ ಥರದಿಂದ ನಮ್ಮಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಜನ ಸ್ವಲ್ಪ ಎಲ್ಲ ಇಷ್ಟ ಬೀಳ್ತಾರೆ. ಹೌದೌದು, ದೇವನಹಳ್ಳಿ, ವಿಜಯಪುರ ಇದೆಲ್ಲ ನಾಟಿ ಕುರಿಗಳಿಗೆ ಫೇಮಸ್ ಅಂತಾರೆ. ನೀವು ಈ ಮಟನ್ ಎಲ್ಲ ಇಲ್ಲಿಂದ ಸೋರ್ಸ್ ಮಾಡ್ತೀರಾ? ನಮ್ಮದು ಒಂದು ಚಿಕ್ಕಬಳ್ಳಾಪುರ ಸರ್. ನಮ್ಮ ತಂದೆಯವರು ಸುಮಾರು ಒಂದು 20 ವರ್ಷದಿಂದ ಒಂದೇ ಅಂಗಡಿಯಲ್ಲಿ ತಗೊಳ್ತಾ ಇದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ. ನಾವು ಡೈಲಿ ಮಾರ್ನಿಂಗ್ ಹೋಗಿ 5-5:30 ಹೋಗಿ ನಾವೇ ಮುಂದೆ ನಿಂತು ಕುರಿ ಎಲ್ಲ ಓಡಿಸಿ ನಮ್ಮ ಮುಂದೆನೇ ತಗೊಂಬಂದು ನಾವೇ ಮಾಡೋದು ಸರ್. ನಮ್ದು ಏನಿದ್ರು ಡೈಲಿ ಫ್ರೆಶ್ ಐಟಮ್, ನಮ್ದು ಫ್ರಿಜ್ಜಲ್ಲಿ ಸ್ಟಾಕ್ ಹಾಕಿ ಸ್ಟೋರ್ ಮಾಡೋದು ಯಾವ ಐಟಮ್ಸ್ ಇರೋದಿಲ್ಲ. ಬೆಳಿಗ್ಗೆ 5 ಗಂಟೆಗೆ ಹೋಗ್ತೀವಿ, ಮರಿ ಏನಿದೆ ಕುಯ್ಸ್ಕೊಂಡು ತೊಗೊಂಬರ್ತೀವಿ. ತೊಗೊಂಬಂದು ಮಾಡಿ ಎಷ್ಟೊತ್ತು ಖಾಲಿ ಆಗುತ್ತೆ 5-5:30, 6 ಗಂಟೆಗೆ ಕ್ಲೋಸ್. 6 ಗಂಟೆಗೆ ಕ್ಲೋಸ್ ಮಾಡ್ತೀವಿ. ಮಟನ್ ಏನೆಲ್ಲ ಸಿಗುತ್ತೆ ನಿಮ್ಮ ನಮ್ಮಲ್ಲಿ? ಮಟನ್ ಫ್ರೈ ಸಿಗುತ್ತೆ ಸರ್, ನಾಟಿ ಸ್ಟೈಲಲ್ಲಿ. ಮಟನ್ ಚಾಪ್ ಸಿಗುತ್ತೆ. ಅದು ಬಿಟ್ಟರೆ ಮಟನ್ ಸಾರು ಥರ ಬರುತ್ತೆ, ಗ್ರೇವಿ ಥರ. ಅದು ಬಿಟ್ಟರೆ ಮಟನ್ ಬಿರಿಯಾನಿ ಇದೆ, ಮುದ್ದೆ ಇದೆ, ರೈಸ್ ಐಟಮ್ ಇರುತ್ತೆ. ಅದು ಬಿಟ್ಟರೆ ತಲೆಮಾಂಸ ಸಿಗುತ್ತೆ. ಬೋಟಿ ಬೇರೆ ಬೇಯ್ತಾ ಇತ್ತು ನೋಡಿದೆ. ಬೋಟಿ ಬಂದು ಅದಕ್ಕೆ ನಾಟಿ ಸ್ಟೈಲಲ್ಲಿ ಮಾಡ್ತೀವಿ. ಮಸಾಲೆ ಗಿಸಾಲೆ ಎಲ್ಲ ಡೈರೆಕ್ಟಾಗಿ ಹಾಕಿ ಚೆನ್ನಾಗಿ ಒಂದೇ ಸತಿ ಬೇಯಿಸ್ಬಿಟ್ಟು ಅದು ಚೆನ್ನಾಗಿರುತ್ತೆ ಸರ್. ಬೋಟಿ ಗುಜ್ಜು ಥರ ಮಾಡ್ತೀವಿ. ವಾರ ಪೂರ್ತಿ ಓಪನ್ ಇರುತ್ತೆ ಹೋಟೆಲ್? ಸೋಮವಾರ ರಜೆ ಇರುತ್ತೆ. ಸೋಮವಾರ ರಜೆ ಇರುತ್ತೆ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಏನು ಸತ್ಯ ಇದು? ದೇವನಹಳ್ಳಿಯಲ್ಲಿ ನಾಟಿ ಸ್ಟೈಲ್ ಸಿಗುತ್ತೆ ಅಂತ ಗೊತ್ತು. ಒಂದು 2-3 ಹೋಟ್ಲು ಮಾತ್ರ ನೋಡಿದ್ದೀವಿ. ಹೌದು, ಈ ಹಿಡನ್ ಜಮ್ ಎಲ್ಲಿಂದ ಇತ್ತಿದ್ದು? ಇದು ತುಂಬ ವರ್ಷದಿಂದ ಇದೆ, 92 ಇಂದ ಇದೆ. ಸೊ ನಾನು 4 ವರ್ಷ ಹಿಂದ್ಗಡೆ ಬಂದಾಗ ಕಲ್ ಬಿಲ್ಡಿಂಗು, ಸೊ ಅದ್ಭುತವಾದ ಒಂದು ವಿಂಟೇಜ್ ಫೀಲ್ ಕೊಡೋ ಅಂಥ ಜಾಗ ಆಗಿತ್ತು. ಈಗ ರಿನೋವೇಟ್ ಮಾಡಿ ಅದ್ದೂರಿಯಾಗಿ ಮಾಡಿದ್ದಾರೆ.
ಸೊ ಊಟಗಳು ಅದ್ದೂರಿಯಾಗೇ ಇದೆ. ಏನು ಹೇಳ್ತೀಯಾ? ಪ್ರತಿಯೊಂದು ಒಲೆಯಲ್ಲಿ ಬೇಯಿಸ್ತಾ ಇರೋದು ನೋಡಿ ನನಗೆ ಭಾರಿ ಖುಷಿ ಆಗೋಯ್ತು. ಸಿಕ್ಕಾಪಟ್ಟೆ ಟೆಂಪ್ಟ್ ಮಾಡ್ತಾ ಇದೆ ನಮಗೆ ಈ ನಾಟಿ ಸ್ಟೈಲು. ಸೊ ನಾನು ಅದಕ್ಕೆ ಎಲ್ಲಾನು ಆರ್ಡರ್ ಮಾಡಿಬಿಟ್ಟೆ, ಎಲ್ಲಾನು ಇರಲಿ ಅಂತ ಹೇಳ್ಬಿಟ್ಟು ಪ್ಲೇಟ್. ಸೊ ಏನೇನು ಆರ್ಡರ್ ಮಾಡ್ತೀಯ ಒಂದು ಕಡೆಯಿಂದ ಹೇಳ್ಬಿಡು. ಸೊ ಫಸ್ಟ್ ಒಳ್ಳೆ ನಾಟಿ ಸ್ಟೈಲ್ ಒಳ್ಳೆ ಮಟನ್ ಬಿರಿಯಾನಿ ನೋಡಿದೆ. ಸೌದೆ ಒಲೆಯಲ್ಲಿ ಮಾಡೋದು ಘಮ ಘಮ ಅಂತ ಇತ್ತು. ಒಂದು ಮಟನ್ ಬಿರಿಯಾನಿ. ಅದಾದ್ಮೇಲೆ ಕಬಾಬ್ ಅಷ್ಟೇ ನೋಡಿ, ಕರ್ಬೇವಿನ ಸೊಪ್ಪೆಲ್ಲ ಹಾಕಿ ಯಾವ ಥರ ಕಬಾಬ್ ಕೊಡ್ತಾರೆ ಅಂತ. ಇನ್ನೊಂದು ಮಟನ್ ಚಾಪ್ಸು, ಕ್ವಾಲಿಟಿ ನೋಡಿ, ಅದಾದ್ಮೇಲೆ ಕ್ವಾಂಟಿಟಿ ನೋಡಿ, ಆ ಸೈಜ್ ನೋಡಿ, ಸೈಜ್ ಒಳ್ಳೆ ಮರಿಗಳು. ಸೊ ಅದಾದ್ಮೇಲೆ ತಲೆ ಕಾಲು ಸಾರು, ಕಾಲು ಇರ್ತದೆ ಈ ಸಾರಲ್ಲಿ. ಸೊ ಅದೊಂದು ಅದ್ಭುತ. ಸೊ ತುಂಬ ಕಡಿಮೆ ಜಾಗದಲ್ಲಿ ಕಾಲು ಹಾಕಿ ಮಾಡೋದು. ಅದಾದ್ಮೇಲೆ ಚಿಕನ್ನು, ಮಟನ್ನು ಫ್ರೈ. ಬೋಟಿ ಬರಬೇಕು, ಬೇಯ್ತಾ ಇದೆ, ಇನ್ನೊಂದು 5 ನಿಮಿಷಕ್ಕೆ ಬರ್ತದೆ. ಆ ಬೋಟಿನೂ ಅದನ್ನು ತೋರಿಸ್ತೀವಿ. ಜೊತೆಲಿ ಈಗ ನಾನು ಕಾಲು ಮತ್ತು ಸೂಪ್ ಎರಡೂ ಜೊತೆಲಿ ನಾನು ಕೂತಿದ್ದೀನಿ. ನಾನು ಪ್ಲೇನ್ ಸೂಪ್ ತೊಗೊಂಡಿದ್ದೀನಿ. ಸೊ ಸೋಮು ಹೇಳ್ಬಿಡಿ ಯಾವ ಥರ. ಹತ್ತರಿಂದ ಬನ್ನಿ, ನಾನು ತೋರಿಸ್ತೀನಿ ಆ ಸಮರೆಲ್ಲ ಯಾವ ಥರ ಆ ಸೂಪಲ್ಲಿ ತೇಲ್ತಾ ಇದೆ ಅಂತ ಹೇಳ್ಬಿಟ್ಟು. ನೀವು ಹತ್ರ ಬನ್ನಿ ತೋರಿಸ್ತೀನಿ ನಾನು. ದೇವನಹಳ್ಳಿ ಸುತ್ತಮುತ್ತ ಒಳ್ಳೆ ನಾಟಿ ಕುರಿಗಳು ಸಿಗುತ್ತೆ. ಯಾಕಂದರೆ ವಿಜಯಪುರದಲ್ಲೇ ನಮ್ಮ ಅಜ್ಜಿ ಮನೆ ಇರೋದು, ನನಗೆ ಗೊತ್ತು ಈ ಮಟನ್ ಬಗ್ಗೆ. ಸೊ ನೋಡಿ ಕಾಲು ಸೈಜ್ ನೋಡಿ ಯಾವ ಥರ ಇದೆ ಅಂತ ನೋಡಿರಿ. 2-3 ಸಲ ಹಿಂಗೆ ಜೋರಾಗಿ ಆಡಿದ್ರೆ ಕಟ್ಟಾಗ್ಬಿಡ್ತದೆ. ನೀಟಾಗಿ ಬೇಯಿಸ್ಬಿಟ್ಟಿದ್ದಾರೆ. ಸೊ ಆ ಸೊಂಬರು ನಿಮಗೆ ಕಾಣಿಸ್ತಾ ಇರ್ಬೋದು ಮೇಲೆಗಡೆ ಯಾವ ಥರ ತೇಲ್ತಾ ಇದೆ ಅಂತ. ಕಟ್ಟಾಯಿತು. ಅಲ್ಟಿಮೇಟು. ತುಂಬಾ ಲೈಟ್ ಆಗಿದೆ ಸೂಪು, ಸ್ಟ್ರಾಂಗ್ ಏನಿಲ್ಲ, ಹೆವಿ ಮಸಾಲೆ ಥರ ಏನು ಕಾಣಿಸ್ತಾ ಇಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಚೆನ್ನಾಗಿ ಒಲೆಯಲ್ಲಿ ಬೇಯಿಸಿರೋದ್ರಿಂದ ಆ ಕಾಲುಗಳು ತೊಂಬರೆಲ್ಲ ಬಿಟ್ಕೊಂಡ್ಬಿಟ್ಟಿದೆ ಸೂಪಲ್ಲಿ. ಟ್ರೈ ಮಾಡ್ಬಿಡೋಣ ಸಮ್. ಎಸ್. ಸೊ ಬೋಟಿ ಬಗ್ಗೆ ಮಾತಾಡ್ತಾ ಇದ್ರಿ ನೋಡಿ, ಬೋಟಿನೂ ಬಂದ್ಬಿಡ್ತು ಟೇಬಲ್ಗೆ. ಬಿಸಿ ಬಿಸಿ ಹೊಗೆ ಆಡ್ತಾ ಇದೆ. ಹಾಗೆ ಆಡ್ತಾ ಇದೆ ನೋಡ್ದಾ. ಇನ್ನು ಟವಲ್ ಪೀಸ್ಗಳೇ ಇದೆ. ಹೌದು. ಸೊ ಇರಲಿ, ಫಸ್ಟ್ ಸೂಪ್ ಬಗ್ಗೆ ಹೋಗೋಣ. ಬಾಬಾ ತುಂಬ ಒಳ್ಳೆ ಗಮ್ಮತ್ತಿರುವಂಥ ಒಂದು ಸೂಪ್ ಇದು. ಫೀಲ್ ಇಲ್ಲಿ ಗೊತ್ತಾಗ್ತಾ ಇದೆ ನನಗೆ. ಹೋಗಿದ ತಕ್ಷಣ ಮೆಣಸು ಖಾರ ಫೀಲು ನೀಟಾಗಿ ಗೊತ್ತಾಗುತ್ತೆ ಗಂಟಲಲ್ಲಿ. ತುಂಬ ಲೈಟಾಗಿ ನೀರಾಗಿದೆ ಅಂತ ಅಂದ್ಕೊಂಡ್ರೆ ನೀವು ತಪ್ಪದು. ಟೇಸ್ಟ್ ಮಾಡಿ, ಒಳ್ಳೆ ಗಮ್ಮತ್ತಿದೆ, ಗಮ್ಮತ್ತು ಇದೆ. ಹೌದು 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 ಹೌದು. ಏನಕ್ಕಂದ್ರೆ ನೋಡಿ ಆ ಕಾಲೇ ನೋಡು, ಎಷ್ಟು ದೊಡ್ಡ ದೊಡ್ಡ ಕಾಲು ಬೇಯಿಸಿರೋದು. ಒಲೆಯಲ್ಲಿ ಬೇಯಿಸಿ 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 ಎತ್ತಿದ ತಕ್ಷಣ ಕಟ್ ಆಗ್ಬಿಡ್ತದೆ ಕಾಲು. ನಿಂಬೆಹಣ್ಣು ಸ್ವಲ್ಪ ಹಾಕೊಂಡ್ಬಿಡ್ತೀನಿ. ಸೂಪ್ ಅಲ್ಟಿಮೇಟ್ ಅಪ್ಪ. ಪ್ರತಿದಿನ ಸಿಗುತ್ತೆ ಸೂಪು. ಸೊ ವಾರದಲ್ಲಿ 3 ದಿನ ಆ ಥರ ಏನಿಲ್ಲ. ಸೊ ಬ್ಯುಸಿ ರೋಡ್ ಇದು, ಬನ್ನಿ. ಪಾರ್ಕಿಂಗ್ನೂ ಸಿಗುತ್ತೆ, ಏನು ತೊಂದರೆ ಇಲ್ಲ. ಸೊ ಪಾರ್ಕ್ ಮಾಡಿಬಿಟ್ಟು ಆರಾಮಾಗಿ ಒಂದು ಒಳ್ಳೆ ನಾನ್ ವೆಜ್ ಪೀಸ್ನ ಎಂಜಾಯ್ ಮಾಡ್ಬೋದು. ಹೆಚ್ಚು ಮಸಾಲೆ ಇಲ್ಲ, ಕ್ಲಿಯರ್ ಸೂಪು. ಆದ್ರೂ ನೀನು ಹೇಳ್ದಂಗೆ ಗಮ್ಮತ್ತು ಇದೆ. ಗಮ್ಮತ್ತು ತಾಕತ್ತು ಎರಡೂ ಇದೆ. ಜೋರಾಗಿ ಬಿಟ್ಟರೆ ನಾನು ಕಾಲು ಸೂಪ್ ಟ್ರೈ ಮಾಡಿರಲಿಲ್ಲ, ಇಲ್ಲಿ ಇದೆ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ಕಾಲು ನೀಟಾಗಿ ಚೆನ್ನಾಗಿ ಬೇಯಿಸ್ಬಿಡ್ತಾರೆ ನೋಡು. ನೋಡು ಬಂದ್ಬಿಡ್ತು. ಆಹಾ, ಫಾಲ್ ಆಫ್ ದ ಬೋನ್. ಸೊ ಅದನ್ನು ಇಲ್ಲೇ ಟೇಸ್ಟ್ ಮಾಡ್ಬಿಡ್ತೀವಿ. ಕಚ್ಚಿ ಇಲ್ಲೇ ಬೆಣ್ಣೆ ಹಿಂಗೆ ಬೆಂದಿರಬೇಕು ಕಾಲು, ಆಗಲೇ ಚೆನ್ನಾಗಿರೋದು. ಈಗ ಬೆಂದಿದ್ರೆ ಸೂಪ್ ಅಂತೂ ಸ್ಪೂನು ಬಿಡೋದ ಫುಲ್ ಖಾಲಿ ಮಾಡ್ಬಿಡ್ತೀನಿ. ನಾನು ತುಂಬ ಹಿಂದೆ ಬಂದಾಗ ಒಬ್ಬನೇ ಇದ್ದೆ, ಟ್ರೈಪೋಡ್ ಇಟ್ಕೊಂಡು ಶೂಟ್ ಮಾಡಿದ್ದೆ. ಸೊ ಕ್ವಾಲಿಟಿ ಇಶ್ಯೂಸ್ ತುಂಬ ಇತ್ತು ಆ ವಿಡಿಯೋನಲ್ಲಿ. ಸೊ ಈಗ ನಾವು ಅಪ್ಗ್ರೇಡ್ ಆಗಿದ್ದೀವಿ, ಕಲ್ತಿದ್ದೀವಿ ಸಾಕಷ್ಟು. ಸೊ ಒಳ್ಳೆ ಎಪಿಸೋಡ್ ಬರ್ತಾ ಇದೆ. ಮುನಿರಾಜು ಮಿಲಿಟರಿ ಹೋಟೆಲ್ಗೆ ದೇವನಹಳ್ಳಿ ಕಡೆ ಬಂದರೆ ಮಿಸ್ ಮಾಡಬೇಡಿ. ಸಾಕಷ್ಟು ಇನ್ನೂ ಟ್ರೈ ಮಾಡೋದಿದೆ. ಇದು ಫಿನಿಶ್ ಮಾಡ್ಬಿಟ್ಟು ಸಿಗೋಣ. ಫಿನಿಶ್ ಮಾಡ್ಬಿಟ್ಟು ಸಿಗ್ತೀವಿ. ಬಿಸಿ ಬಿಸಿ ಚೆನ್ನಾಗಿದೆ. ಫಿನಿಶ್ ಮಾಡೋಣ. ತುಂಬ ಒಳ್ಳೆ ಬೆಲೆಗೆ ಕ್ವಾಲಿಟಿ ಚಾಪ್ಸ್ ಇದು, ಮಟನ್ ಚಾಪ್ಸು. ನೋಡಿ ಯಾವ ಥರ ಇದೆ ಸೈಜು. ಸೊ ಚರ್ಬಿ, ಬೋನು, ಮಾಂಸ ಎಲ್ಲ ಇದೆ. ಟ್ರೈ ಮಾಡೋಣ. ಚಾಪ್ಸು ಅಂದರೆ ಮೂಳೆ ಬಂದ್ಬಿಟ್ಟು ಲಾಸ್ಟಲ್ಲಿ ಮಾಂಸ ತಗಲಾಕುವಂತ ಇತ್ತು. ನಾನು ತೊಗೊಂಡಿರೋ ಚಾಪ್ಸಲ್ಲಿ ಮೂಳೆಗಿಂತ ಮಾಂಸನೇ ಜಾಸ್ತಿ ಇದೆ. ಮಾಂಸದ ಜೊತೆ ನಾನು ಸ್ವಲ್ಪ ಜಾಸ್ತಿ ಅಂತ ಕೊಬ್ಬು ಕೂಡ ಆ ಮಾಂಸದ ಜೊತೆ ಅಂಟ್ಕೊಂಡ್ಬಿಟ್ಟಿದೆ. ಪೀಸ್ ದೊಡ್ಡದಿದೆ ಅಂತ ಬಲ್ತಿರುತ್ತೆ ಹಂಗೆ ಅಂತ ಅನ್ಕೊಂಬೇಡಿ. ಕೈನಲ್ಲೇ ಮುರಿದ್ಬಿಟ್ಟೆ. ತುಂಬಾ ಒಳ್ಳೆ ಸಾಫ್ಟ್ ಆಗಿ ಚೆನ್ನಾಗಿ ಬೇಯಿಸಿದ್ದಾರೆ. ಸೌದೆ ಒಲೆನಲ್ಲಲ್ವಾ, ಚೆನ್ನಾಗಿ ಬೆಂದಿರುತ್ತೆ. ಆ ಕೊಬ್ಬು ಜೊತೆ ಮಾಂಸ ಕಚ್ಕೊಂಡು ಬಂತು ಬಾಯಲ್ಲಿ. ಆಹಾ, ಮೇನ್ ಮಸಾಲೆ ಸೋಮ್ ಹೆಂಗಿದೆ. ಹೌದು. ಆಹಾ, ಚೆನ್ನಾಗಿ ಸೌದೆ ಒಲೆಯಲ್ಲಿ ಬೇಯಿಸಿರೋದ್ರಿಂದ ಮಸಾಲೆನೂ ಮಾಂಸಕ್ಕೆ ಹೆಂಗೆ ಬರ್ತಿದೆ ನೋಡಿ. ಅಲ್ಟಿಮೇಟ್ ಟೇಸ್ಟ್ ಇದು, ಅದ್ಭುತ. ಫಸ್ಟು ಸೂಪ್ ಕುಡಿದ್ವಿ. ಇವಾಗೂ ಇದಾಗ್ತಿದೆ. ಸೂಪ್ ಕುಡಿಬೇಕಂದ್ರೆ ಈ ಹೋಟ್ಲಿಗೆ ಬರ್ಬೇಕು ನೀವು. ಅಷ್ಟು ಚೆನ್ನಾಗಿತ್ತು ಸೂಪು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನೆಕ್ಸ್ಟು ಚಾಪ್ಸೂ ಹಾಗೆ ಇದೆ. ಫ್ಯಾಟು ಮಾಂಸ ಎಲ್ಲ ಕಿತ್ಕೊಂಡು ತಿಂತಾ ಇದ್ರೆ ಆಹಾ, ಆ ಮಸಾಲೆ
ಸೂಪರ್ ಟೇಸ್ಟು. ಸೊ ಖಾಲಿ ಮಾಡ್ಬಿಡೋಣ. ಖಾಲಿ ಮಾಡಿ ಬಿಸಿ ಬಿಸಿ ಬೋಟಿ ಜೊತೆ ಸಿಗೋಣ. ಬೋಟಿ ಬೇಯ್ತಾ ಇತ್ತು ಒಲೆ ಮೇಲೆ, ಜಾಸ್ತಿ ಫ್ಲೇಮಲ್ಲಿ ಕೊತ್ತ ಅಂತ. ಯಾಕಂದರೆ ಕುಕ್ಕರ್ಗಳಲ್ಲಿ ಹಾಕಿ ಬೇಯಿಸ್ತಾರೆ ಕೆಲವರು. ಇವರು ಬರೀ ಸೌದೆಲಿ ಹಾಕೋ ಹಾಗೆ. ಇವರು ಬರೀ ಸೌದೆ ಒಲೆಯಲ್ಲಿ ಪಾತ್ರೆಯಲ್ಲಿ ಹಾಕ್ಬಿಟ್ಟೆ ಬೇಯಿಸ್ತಾ ಇದ್ರು. ಬೇಜಾನ್ ಟವಲ್ ಪೀಸ್ಗಳಿದೆ. ನೋಡಿ ಎಷ್ಟು ಕ್ಲೀನಾಗಿ ನೀಟಾಗಿದೆ ನೋಡಿ. ಟವಲ್ ಪೀಸ್ಗಳು ಕಾಣ್ತಾ ಇದೆ. ಕೊಬ್ಬು ಪೀಸು ಇದ್ದಾಗೆ ಬೇಡ ಸಾಕು, ಅವಾಗ ತಿಂದಿದ್ದೀನಿ. ಸೊ ಇನ್ನು ಮಟನ್ ಫ್ರೈ ಎಲ್ಲ ಇತ್ತು. ಈ ಬೋಟಿ ಬಿಸಿ ಬಿಸಿ ನೋಡ್ಬಿಟ್ಟು ತಾಳಕ್ಕಾಗಿಲ್ಲ ನನಗೆ. ಕರಳು ಇದು ಮುದ್ದೆನೂ ಅಷ್ಟೇ, ಒಂದು ಒಳ್ಳೆ ಸೈಜ್ ಮುದ್ದೆ. ಹೌದು, ಇಲ್ಲಿ ನೋಡಿ ಮುದ್ದೆಗೆ ಅಕ್ಕಿ ಎಲ್ಲ ಹಾಕಿ ಅನ್ನ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದಾರೆ. ಹಳ್ಳಿ ಸೊಗಡು. ಹೌದು, ಕಪ್ಪು ರಾಗಿ ಹೇಗಿದೆ ನೋಡು. ಎಲ್ಲ ಮುದ್ದೆ ಮುರಿದ್ರು ಅಷ್ಟೇ. ನಮ್ಮನೇಲೆಲ್ಲ ಇದೇ ಥರ ಅಕ್ಕಿ ಹಾಕಿ ಮಾಡ್ತಾರೆ. ಅಕ್ಕಿ ನುಚ್ಚು ನುಚ್ಚು ಹಿಂಗೆ ಅಂದರೆ ಹಂಗೆ ನುಚ್ಚೆಲ್ಲ ಈಗ ಸಿಗಲ್ಲ, ಅಕ್ಕಿನೇ ಹಾಕಬೇಕು. ಹೌದು. ಸೊ ಮಸಾಲೆನೂ ಗಟ್ಟಿ ಇದೆ, ಅದ್ಕೊಂಬಿಟ್ಟು ಫ್ರೈ ಮಾಡೋಣ. ಅಲ್ಟಿಮೇಟ್ ಬೋಟಿ ಸರ್ ಇದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮಾಲೂರು ವೆಂಕೋಬ್ರಾಮ್ ನಾನು ಇಷ್ಟಪಡ್ತೀನಿ, ಅದೇ ಥರ ಇದೆ. ಸೊ ಕ್ಲೀನು ಅಷ್ಟೇ ಬೋಟಿ, ಕ್ಲೀನು ಮಾಡಿರೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಒಂದು ಸ್ವಲ್ಪನೂ ಇದಿಲ್ಲ ಅದು ಬೋಟಿದು ವಾಸನೆ. ಸೊ ಪಿಚ್ಚಿಗೆ ಕರಳು ಬೋಟಿ ಎಲ್ಲ ಜಾಸ್ತಿ ಮಾತಾಡೋಂಗಿಲ್ಲ, ತಿಂತಾ ಇರಬೇಕಷ್ಟೇ. ಸೂಪರ್ ಬೋಟಿ. ನಾನು ಈ ಚಾಪ್ಸ್ ಸಾರು ಸ್ವಲ್ಪ ಹಾಕ್ಕೊಂಬಿಡ್ತೀನಿ ಮುದ್ದೆಗೆ. ನೀಟಾಗಿ ತೊಳೆದಿದ್ದಾರೆ. ಒಳ್ಳೆ ಹಳ್ಳಿ ಸೊಗಡು ಮಸಾಲೆ ಬೋಟಿಗೆ ಹಾಕಿರೋದು. ಸೊ ಪೀಸ್ಗಳು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಎಷ್ಟು ನೀಟಾಗಿ ತೊಳೆದಿದ್ದಾರೆ ಅಂತ. ಸೂಪರ್ ಆಗಿದೆ ಬೋಟಿ ಮಾತ್ರ. ತುಂಬ ದಿನ ಆಗಿದೆ ಈ ಥರ ಒಂದು ಒಳ್ಳೆ ಬೋಟಿ ತಿಂದು ನಾನು. ಪಕ್ಕಾ ನಾಟಿ ಸ್ಟೈಲು ಒಳ್ಳೆ ಬೋಟಿ. ಕೆಲವ್ರಿಗೆ ಕೆಲವು ಕಡೆ ಇಷ್ಟ ಆಗಲ್ಲ, ಕೆಲವು ಕಡೆ ಹೇಗೆ ಕ್ಲೀನ್ ಮಾಡ್ತಾರೆ ಅಂತ ಕೆಲವ್ರಿಗೆ ಡೌಟ್ ಇರುತ್ತೆ. ಕೆಲವು ಕಡೆ ಬಂದು ತಿನ್ಬೋದು, ತಡ್ಕ ಹೊಡೆದು ಕೊಟ್ಟು ಎಲ್ಲಾನು ಇದು ಮಾಡ್ತಾರೆ. ಸೊ ಪಕ್ಕಾ ನಾಟಿ ಸ್ಟೈಲು ಈ ಥರ ಬೋಟಿ ಗೊತ್ತಿ ತಿನ್ನಬೇಕು ಅಂದರೆ ಇಲ್ಲಿ ಬನ್ನಿ. ಸೊ ಈ ಥರ ಪೈಪುಗಳೆಲ್ಲ ನೋಡೋಣ ಗೊತ್ತಾಗ್ಬಿಡುತ್ತೆ, ನೀಟಾಗಿದೆ. ಸೂಪರ್. ಸೊ ಇನ್ನು 3 ಡಿಶಸ್ ರೆಡಿ ಇದೆ. ತಲೆಕಾಲು, ಮಟನ್ನು ಮತ್ತು ಚಿಕನಲ್ಲಿ 2 ಐಟಮ್ ಸಿಗುತ್ತೆ. ಅದರಲ್ಲಿ ಒಂದು ತೊಗೊಂಡಿದ್ದೀನಿ, ಚಿಕನ್ ಕುರ್ಮಾ, ಚಾಪ್ಸ್ ತೊಗೊಂಡಿಲ್ಲ. ಸೊ ಅದೆಲ್ಲ ಮಾಡಿ ಆದಮೇಲೆ ಇನ್ನು ಬಿರಿಯಾನಿ ಕಾಯ್ತಾ ಇದೆ, ಕಬಾಬ್ ಕಾಯ್ತಾ ಇದೆ. ಮಟನ್ ಒಂದು ಪೀಸ್ ಹಾಕ್ಕೊಳ್ಳೋಣ ಫಸ್ಟು. ಒಳ್ಳೆ ಸೈಜ್ ಇದೆ ಸೋಮ್. ಹೌದು, ಹಾಂ ಸಾಕು. ಆಮೇಲೆ ಸ್ವಲ್ಪ ಚಿಕನ್ ಹಾಕ್ಕೊಂಬಿಡೋಣ. ಹಾಂ ಸಾಕು. ಫೈನಲಿ ಸೂಪರ್ ಧೂಳ್ ಧಮಾಕ ತಲೆ ಕಾಲ್ ಸಾರು. ಯಾವ ಪೀಸ್ ಬೇಕು ಸೋಮ್? ಇದೆಲ್ಲ ಎಲ್ಲ ಪೀಸು ಚೆನ್ನಾಗಿರುತ್ತೆ. ಕಾಲು ತಗೊಂಡ್ರು ಚೆನ್ನಾಗಿರುತ್ತೆ, ಹೌದು, ತಲೆ ತಿಂಗಳು ಚೆನ್ನಾಗಿರುತ್ತೆ. ನಾನು ಕಾಲು ಪೀಸೇ ಹಾಕೊಂತ ಲಾಲಿಪಾಪ್ ಪೀಸು. ಮೂರು ಹಾಕ್ಕೊಂಡಿದ್ದೀವಿ. ಯಾವ ಟ್ರೈ ಮಾಡೋಣ ಫಸ್ಟು? ನಾನು ತಲೆ ಮಾಂಸದಲ್ಲೇ ನೋಡ್ಬಿಡ್ತೀನಿ ನಾನು. ಓಕೆ, ಹೆಂಗಿದೆ ನನಗೆ ಲಾಲಿಪಾಪ್ ಪೀಸು. ಇದು ಕಾಲು ಪೀಸು. ನಾನು ತಲೆದೊಂದು ಪೀಸ್ ಎತ್ಕೊಂಡಿದ್ದೀನಿ. ಮಸಾಲೆಗಳು ಒಂದಕ್ಕಿಂತ ಒಂದು ಹೌದು ಮಿಂಚಿಂಗು. ಮತ್ತು ಇವರು ತಲೆ ಕಾಲು ಎಲ್ಲ ಹಾಕಿ ಒಂದರಲ್ಲೇ ಬೇಯಿಸಿರೋದ್ರಿಂದ ಸೂಪ್ ಎಲ್ಲನೂ ಸಾರಲ್ಲಿ ಎಳ್ದುಬಿಟ್ಟಿದೆ. ಅದು ಕಾಲು ಅಷ್ಟೇ ನೋಡಿ, ಚೆನ್ನಾಗಿ ಬೇಯಿಸಿದ್ದಾರೆ. ಮೇನ್ ಮಸಾಲೆಗಳು ಒಂದೊಂದು ಡಿಶ್ಗೂ ಒಂದೊಂದು ಥರ ರುಬ್ಬಿ ಹಾಕಿದ್ದಾರೆ ಅವರು. ಎಲ್ಲದಕ್ಕೂ ಹೋಲುತ್ತೆ ಈ ಗೊಜ್ಜುಗಳು. ಏನು ಸೋಮ್? ಹೌದು, ಅನ್ನಕ್ಕೂ, ಮುದ್ದೆಗೆ, ಪರೋಟಾಗೆ. ತಲೆ ಮಾಂಸ ಶೇರ್ವ ಮುದ್ದೆಗೆ ಅನ್ನಕ್ಕೆ ಕಾಂಬಿನೇಷನ್ನು ಸೂಪರ್ ಆಗಿರುತ್ತೆ ಇದು. ಆಮೇಲೆ ವೈಟ್ ರೈಸ್ ಇದೆ, ವೈಟ್ ರೈಸ್ಗೆ ಅದನ್ನು ಟ್ರೈ ಮಾಡ್ತೀನಿ. ಬೋಟಿ ಗೊಜ್ಜು ನನಗೆ ಭಾರಿ ಇಷ್ಟ ಆಗ್ತಾಯಿದೆ. ಮುದ್ದೆ ಆ ಗೊಜ್ಜು ಹಾಕಿ ತಿಂತಾ ಇರ್ತೀನಿ ನಾನು. ಚಿಕನಲ್ಲಿ ಒಂದು 2 ಐಟಮು. ಯಾರಾದರೂ ಮಟನ್ ತಿಂದೇ ಇರೋರು ಚಿಕನ್ ತಿನ್ನಬೇಕು ಅಂದರೆ ಕಬಾಬು ಸಿಗುತ್ತೆ. 3 ಐಟಮು. ಮೇನ್ ಮನೆ ಮಸಾಲೆಗಳೇ
ಇದು ಅಡ್ವಾಂಟೇಜು. ಪ್ರತಿಯೊಂದು ಚೆನ್ನಾಗಿದೆ. ಖುಷಿ ಆಯ್ತು ನನಗೆ, ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗೆ. ಒಂದು ಧೂಳ್ ಧಮಾಕ ಎಪಿಸೋಡ್ ಇದು. ಕಾಲು ಸೂಪಿಂದನೇ ಸ್ಟಾರ್ಟ್ ಆಗ್ಬಿಡ್ತು. ಪಕ್ಕಾ ನಾಟಿ ಸ್ಟೈಲು. ನಿಮ್ಗೆ ಇಷ್ಟ ಆಗೋ ಥರ ಊಟ ತಿನ್ನಬೇಕು ಅಂದರೆ ಈ ಹೋಟ್ಲಿಗೆ ಬನ್ನಿ. ಮಟನ್ನು ಹಾಂ, ಲೈಟ್ ಕೋಟಿಂಗು ಮಸಾಲೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸೌದೆ ಒಲೆದು ಒಂದು ಎಫೆಕ್ಟು ಮಾಂಸದ ಮೇಲೆ ಸಕ್ಕದಾಗಿ ಬಿರಿದೆ. ಒಳ್ಳೆ ಮಾಂಸ, ಸಾರು, ಮಸಾಲೆ. ಸೊ ನಾನು ಅನ್ಕೊಂತೀನಿ ಇಲ್ಲಿ ಒಂದು 15 kg ಮೇಲೆ ಇರೋ ಕುರಿನೇ ಹೊಡಿಬೋದು. ಅದಕ್ಕೆ ಎಲ್ಲ ಮಾಂಸದಲ್ಲೂ ಕೊಬ್ಬಿರುತ್ತೆ. ಮುದ್ದೆ ಖಾಲಿ ಮಾಡ್ಬಿಟ್ಟು ಬಿರಿಯಾನಿ ಜೊತೆ ಸಿಗ್ತೀವಿ. ನೋಡ್ತಾ ಇದ್ದೀವಿ. ಜೊನ್ನೆಯಲ್ಲಿ ಕೊಟ್ಟಿದ್ದಾರೆ ಒಂದು ದೊಡ್ಡ ಜೊನ್ನೆ. ಶೋ ಸ್ಟಾಪರ್ ಇದು. ತುಂಬಾನೇ ಡಿಮ್ಯಾಂಡ್ ಇರುವಂಥ ಬಿರಿಯಾನಿ. ನಿಮ್ಗೆ ಕಾಣಿಸ್ತಾ ಇರ್ಬೋದು ಆ ಟೆಕ್ಸ್ಚರು, ಆ ಕಲರ್ ಯಾವ ಥರ ಇದೆ ಬಿರಿಯಾನಿದು ಅಂತ. ಮೇಲೆಗಡೆ ನೋಡಿ ಆ ಕೊಬ್ಬು, ಆ ಸ್ಪೈಸಸ್ಸು ಎಲ್ಲ ಯಾವ ಥರ ಕಾಣ್ತಾ ಇದೆ ಅಂತೇಳಿ. ಇದೇ ಚಿಗುರು ಪೀಸ್ ಬಿತ್ತು. ಸ್ವಲ್ಪ ಹಾಕ್ಲಾ, ಜಾಸ್ತಿ ಹಾಕ್ಲಾ? ಸ್ವಲ್ಪ ಹೆವಿ ಆಯ್ತು ಇವತ್ತು. ಹಾಂ, ಎಲ್ಲಾನು ಖಾಲಿ ಮಾಡಿ ಎಲ್ಲ ತಿಂದು ಟೇಸ್ಟ್ ಮಾಡಿದ್ವಿ. ಸಾಕು. ಆ ಸ್ಪೈಸಸ್ ಎಲ್ಲ ಮೇಲೆ ತೇಲ್ತಾ ಇದೆ. ಹಾಗೆ ಹೋಲ್ ಸ್ಪೈಸಸ್ ಹಾಕಿದ್ದಾರೆ ಇವರು. ಯಾವುದೇ ಪುಡಿ ಮಾಡಿ ಹಾಕಲ್ಲ. ಸೊ ಅದನ್ನು ಮಸಾಲೆ ಪದಾರ್ಥಗಳನ್ನ. ರೈಸೂ ಅಷ್ಟೇ ತುಂಬ ಒಳ್ಳೆ ಪರಿಮಳ ಬೀಳ್ತಾ ಇದೆ. ಟ್ರೈ ಮಾಡೋಣ ಸರ್. ರೈಸ್ ನಾನು ಸುಮಾರು ವರ್ಷದಿಂದ ಇಲ್ಲಿ ತಿನ್ಕೊಂಡು ಬಂದಿದ್ದೀನಿ. ಒಂದೇ ಟೇಸ್ಟು, ಅದೇ ಕನ್ಸಿಸ್ಟೆನ್ಸಿ. ಜಾಗ ಚೇಂಜ್ ಆಗಿದೆ ಅಂತ ಟೇಸ್ಟ್ ಏನೂ ಚೇಂಜ್ ಆಗಿಲ್ಲ. ಇದು ಧೂಳ್ ಧಮಾಕ ಬಿರಿಯಾನಿ, ಒನ್ ಆಫ್ ದ ಬೆಸ್ಟ್ ಬಿರಿಯಾನಿ. ಪ್ರತಿ ಅಗಳಲ್ಲೂ ಮಟನ್ ಫ್ಲೇವರ್ ಇದೆ, ಪ್ರತಿ ಅಗಳಲ್ಲೂ. ಮಾಂಸ ಚೆನ್ನಾಗಿದ್ಬಿಟ್ರೆ ಪ್ರತಿಯೊಂದು ಡಿಶ್ನು ಟೇಸ್ಟ್ ಬಂದ್ಬಿಡುತ್ತೆ. ಸೊ ಆ ಸೆಲೆಕ್ಷನ್ನೇ ಇರೋದು ಮೇನ್ ಇಂಪಾರ್ಟೆಂಟು. ತುಂಬ ಕಡೆ ಏನಾಗಿದೆ ಅಂದರೆ ಈಗ ಟೆಂಡರ್ ಮಟನ್ ಆಗಬೇಕು ಅನ್ನೋ ಒಂದು ಪ್ರೆಷರ್ನಲ್ಲಿ ಎಳೆ ಮರಿಗಳನ್ನ ತಂದು ಹಾಕ್ಬಿಡೋದು ಇದೆಲ್ಲ ನಡೀತಾ ಇದೆ. ಸೊ ಸಾಧ್ಯ ಆದರೆ ಹೋಟ್ಲ್ ಓನರ್ಸ್ ಅದನ್ನು ಅವಾಯ್ಡ್ ಮಾಡಿ ಒಂದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಬೇಕಷ್ಟೇ. ನೀನು ಹೆಚ್ಚು ಏನೋ ಹೌದು ಎಫರ್ಟ್ ಏನು ಇರೋದಿಲ್ಲ. ಬೇಯ್ದಷ್ಟು ಮಾಂಸದ ಸಾರ ಎಲ್ಲ ಅನ್ನಕ್ಕೆ ಬಿಡುತ್ತಲ್ಲ. ಹೌದು, ಅಲ್ಟಿಮೇಟ್ ಧೂಳ್ ಧಮಾಕ ಬಿರಿಯಾನಿ ಇದು. ಮಟನ್ನು ಅಷ್ಟೇ ನೋಡ್ರಿ, ಎರಡೇ ಬೆಳೆ ತುಂಡಾಗಬೇಕು. ನೀಟಾಗಿ ಬೇಯಿಸಿದಾರಪ್ಪ. ಎಲ್ಲ ಮಟನ್ನು ಅಷ್ಟೇ ನೀಟಾಗಿ ಬೇಯಿಸಿ ನೀಟಾಗಿ ಮಾಡಿದ್ದಾರೆ. ಅಚ್ಚುಕಟ್ಟಾಗಿದೆ. ಫ್ಲೇವರ್ಫುಲ್ ಮಟನ್. ಅದೇ ನೀನು ಹೇಳ್ದಂಗೆ ಮಾಂಸನೇ. ನಾವು ಇದೆಲ್ಲ ಇಟ್ಕೊಂಡು ಏನು ಮರ್ತೋಗಿದ್ದೀರಿ. ಕಬಾಬ್ ಬರ್ತೋಗ್ಬಿಟ್ಟಿದೆ. ಕಬಾಬ್ ನೆನಪೇ ಆಗಿಲ್ಲ. ಕಬಾಬು ಚೆನ್ನಾಗಿ ಕಾಣ್ತಾ ಇದೆ, ಅದು ಟೇಸ್ಟ್ ಮಾಡ್ತಿದ್ದೆ. ಸೊ ಈ ಥರ ಒಳ್ಳೆ ನಾಟಿ ಐಟಮ್ಗಳು ಕಣ್ಮುಂದೆ ಬಂದಾಗ ಅವೆಲ್ಲ ಪಾಪ ಹೈಡಾಗ್ಬಿಡುತ್ತೆ. ಎತ್ಕೊಂಡು ನೋಡೋಣ. ಕಬ್ಬೇವಿನ ಸೊಪ್ಪೆಲ್ಲ ಹಾಕಿ. ಹೌದು, ಇದು ಲೈಟ್ ಕೋಟಿಂಗು. ಇದಕ್ಕೆ ಮಾತ್ರನೇ ಇವ್ರು ಸ್ಟವ್ ಬಳಸೋದು. ಇನ್ನು ಮಿಕ್ಕಿದೆಲ್ಲ ಸೌದೆ ಒಲೆನೇ. ಸೂಪರ್ ಆಗಿದೆ, ಚೆನ್ನಾಗಿದೆ ಸ್ವಾಮಿ. ಇದನ್ನು ತಮಾಷೆ ಎಲ್ಲ 92 ಇಂದ ನಡ್ಸ್ಕೊಂಡು ಬರ್ತಾ ಇದ್ರೆ. ಹೌದು, ಸೆಕೆಂಡ್ ಜನ್ರೇಷನ್ನು. ಅದ್ಭುತ. ಹಾಂ, ಕಬಾಬು ಸೂಪರ್. ಸೊ ಫೈನಲಿ ರಸ. ವೈಟ್ ರೈಸ್ಗೆ ನಾನು ಸ್ವಲ್ಪ ತಲೆ ಮಾಂಸ ಶೇರ್ವ ಹಾಕ್ಕೊಳ್ತೀನಿ. ಅದಾದಮೇಲೆ ರಸಮ್ ಜೊತೆ ಮಾಡೋಣ. ನಂಗೆ ಸಾಕು, ಹೆವಿ ಆಗಿದೆ ಇವತ್ತು. ತೃಪ್ತಿಯಾಗಿ ತಿನ್ಬಿಟ್ಟಿದ್ದೀನಿ. ಸೂಪರ್. ಹಾಫ್ ರೈಸ್ ಅಷ್ಟೇ ತೊಗೊಂಡಿರೋದು. ಶೇರ್ವ ನೋಡಿ, ರೈಸ್ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ. ತಲೆ ತುಂಬ ಉದುರೋದಕ್ಕೆ ಚೆನ್ನಾಗಿದೆ. ಹಾಗೆ ಬಿಸಿ ಬಿಸಿ ರಸ ಹಾಕ್ಕೊಂಬಿಡೋಣ ಇದಕ್ಕೆ. ಒಟ್ಟಲ್ಲಿ ರಸ ಮತ್ತು ಅನ್ನ ಲಾಸ್ಟಲ್ಲಿ ತಿನ್ನೋದು ಮಜಾನೇ ಮಜಾ. ಈ ಥರ ಒಳ್ಳೆ ಒಂದು ಊಟ ಮಾಡೋದಾದ್ಮೇಲೆ ಹೌದು. ನೆಕ್ಸ್ಟ್ ರಸಮ್ ಕೂಡ ಅಂತ. ಸರ್ ಕೊಡಿ ಸರ್ ಸ್ವಲ್ಪ ತಲೆ ಮಾಂಸದ ಶೇರ್ವ. ಸೊ ತಲೆ ಮಾಂಸದ ಶೇರ್ವ ನನಗಿಷ್ಟ. ಸೊ ಅದಕ್ಕೆ ಬಿಸಿ ಬಿಸಿ ತರಿಸ್ಕೊಂಡೆ. ಬಿಸಿ ಬಿಸಿ ಅಂದರೆ ಹೊಗೆ ಹೋಗೋಷ್ಟು ಬಿಸಿ ಇದೆ. ಅನ್ನ ರಸ ನನ್ನ ತಲೆ ಮಾಂಸ ಒಂದು ತುತ್ತು ತೊಗೊಂಡು ಟ್ರೈ ಮಾಡೋಣ. ಚೆನ್ನಾಗಿ ಮೆಣಸು, ಬೆಳ್ಳುಳ್ಳಿ, ಒಂದು ಸಾರ, ಟೊಮೆಟೊ,
ಎಲ್ಲ ಹಾಕಿ ಮಾಡಿರೋ ರಸ ಇದು ಫೈನಲ್ ಟಚ್ಚು ಅದ್ಭುತ. ತಲೆ ಮಾಂಸದ್ದು ಕಾಲು ಸೂಪು ತಲೆ ಮಾಂಸ ಎಲ್ಲ ಬಿಟ್ಟಿರೋದು ಸಾರಂತೂ ಅಲ್ಟಿಮೇಟ್ ಆಗಿದೆ. ಸೂಪರ್. ಸಬ್ಬಕ್ಕಿ ಸೊಪ್ಪು ಹಾಕಿದ್ರಾ? ಹಾಂ, ಸಬ್ಬಕ್ಕಿ ಸೊಪ್ಪು ಹಾಕಿದ್ದಾರೆ. ತಿಂತಾ ಇದ್ರೆ ಆ ಫ್ಲೇವರ್ ಕೂಡ ಫೀಲ್ ಆಯ್ತು ಈಗ ತಲೆ ಕಾಲಿಗೆ. ಸೊ ಸಖತ್ತಾಗಿದೆ. ಮುಗಿಸ್ಬಿಟ್ಟು ಔಟ್ರೋಗ್ ಸಿಗೋಣ. ಕೈಯೆಲ್ಲ ಘಮ ಘಮ ಚರ್ಬಿ ಮಟನ್ನೇ ವಾಸನೆ ಹೊಡಿತಾ ಇದೆ ಕೈಯೆಲ್ಲ ನನಗೆ. ತೃಪ್ತಿಯಾದ ಊಟ. ತುಂಬ ಖುಷಿಯಾಗಿದ್ದೀನಿ ನಾನಂತೂ. ಒಂದು ಒಳ್ಳೆ ಎಪಿಸೋಡ್ ನಿಮಗೆ ಪ್ರೆಸೆಂಟ್ ಮಾಡಿದ್ದೀರಿ ಅಂತ. ಪ್ರತಿಯೊಂದು ಡಿಶನ್ನು ಅಥೆಂಟಿಕ್ ನಾಟಿ ಸ್ಟೈಲ್ ಒಳ್ಳೆ ಹಳ್ಳಿ ಸೋಡಿರೋ ಅಂಥ ಒಂದು ಡಿಶಸ್ಸು. ಸೊ ಅದ್ಭುತವಾದ ಒಂದು ಜಾಗ, ಧೂಳ್ ಧಮಾಕ ಜಾಗ ಇದು. ಆದಷ್ಟು ಬೇಗ ವಿಸಿಟ್ ಮಾಡಿ. ನನಗೆ ಕಾಲು ಸೂಪ್ ಅಂತೂ ಕಾಲು ಸೂಪ್ ಯಾರು ಕುಡಿಬೇಕು ಒಳ್ಳೆ ಕಾಲು ಸೂಪ್ ಅಂದರೆ ಖಂಡಿತ ಜಾಗಕ್ಕೆ ಬನ್ನಿ. ಕಾಲು ಸೂಪ್ ಜೊತೆ ನೀವು ಬೋಟಿನೂ ಟ್ರೈ ಮಾಡಿ, ತಲೆ ಮಾಂಸನೂ ಟ್ರೈ ಮಾಡಿ, ಬಿರಿಯಾನಿ ಅಂತೂ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಪ್ರತಿಯೊಂದು ಚೆನ್ನಾಗಿದೆ. ಮಟನ್ ಚಾಪ್ಸ್ ನೋಡೋದಲ್ಲ ಪೀಸ್ಗಳೆಲ್ಲ ಯಾವ ಥರ ಇತ್ತು ಅಂತ. ಸೊ ಅದ್ಭುತವಾದ ಒಂದು ಜಾಗ ಮಣಿರಾಜು ಮಿಲಿಟರಿ ಹೋಟೆಲ್ ಅಂತ. ಸೊ ದೇವನಹಳ್ಳಿ ಕಡೆಗೆ ಬಂದರೆ ಮಿಸ್ ಮಾಡಿದಿರೋ ಒಂದ್ಸರಿ ವಿಸಿಟ್ ಮಾಡಿ. ನಮ್ಮ ಫೇವ್ರೆಟ್ಟು ಒಂದು 4-5 ಇದೆ, ಅಂದರೆ 4-5 ಅಲ್ಲ, ಒಂದು 2-3 ಇದೆ. ಸೊ ಕಬಾಬ್ಗೆ ಅಲ್ಲಿ ಇನ್ನೊಂದು ಕಡೆ ಹೋಗ್ತೀವಿ, ಊಟಕ್ಕಂದರೆ ಇಲ್ಲಿ ಬರ್ತೀವಿ. ಸೊ ಇನ್ನೊಂದು ಕಡೆನೂ ಊಟಕ್ಕೆ ಹೋಗ್ತೀವಿ. ಸೊ ಇದು ಒಂದು ಟಾಪ್ 3 ಪ್ಲೇಸಸ್ನಲ್ಲಿ ದೇವನಹಳ್ಳಿನಲ್ಲಿ ಇದು ಒನ್ ಆಫ್ ದ ಬೆಸ್ಟ್ ಪ್ಲೇಸು. ಸೊ ಟ್ರೈ ಮಾಡಿ. ಯಾರಾದರೂ ಒಳ್ಳೆ ನಾನ್ ವೆಜ್ ನಾಟಿ ಸ್ಟೈಲ್ ತಿನ್ನಬೇಕು ಸಜೆಸ್ಟ್ ಮಾಡಿ ಅಂತ ಇರ್ತೀರಾ, ಈ ಜಾಗನ ಒಂದ್ಸಲಿ ಬಂದು ಟೇಸ್ಟ್ ಮಾಡಿ, ಇಷ್ಟಪಡ್ತೀರಾ ನೀವು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ನಮ್ಮ ಟಿವಿ ಇಷ್ಟ ಆಗಿದೆ, ಏನು ಮಾಡಬೇಕು? ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತ ಮತ್ತೊಂದು ಇಂಟ್ರೆಸ್ಟ್ ವಿಡಿಯೋನಲ್ಲಿ ನಾನು ಸೋಮು ಸಿಗ್ತೀವಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.